ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. 20 ಕ್ಷೇತ್ರಗಳ ಕದನ ಕಲಿಗಳ ಪಟ್ಟಿ ರಿಲೀಸ್ ಮಾಡಿದೆ ಬಿಜೆಪಿ. ಅಳೆದು ತೂಗಿ ಹಲವು ಕ್ಷೇತ್ರಗಳಲ್ಲಿ ಹೊಸಬರಿಗೆ ಮಣೆ ಹಾಕಲಾಗಿದೆ. ಎರಡನೇ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶ ಸಿಗಲ್ಲ, ಯಾರಿಗೆ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಬಹಳ ದಿನಗಳಿಂದ ಇತ್ತು. ಫೈನಲಿ ಅಳೆದು ತೂಗಿ ಹಲವು ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಕೆಲವು ಸಂಸದರಿಗೆ ಶಾಕ್ ನೀಡಿದೆ ಬಿಜೆಪಿ ಹೈಕಮಾಂಡ್. ಪ್ರತಾಪ್ ಸಿಂಹ, ಟಿವಿಎಸ್ ಸೇರಿ 9 ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ನಳಿನ್ ಕುಮಾರ್, ಕರಡಿ ಸಂಗಣ್ಣ, ಜಿಎಂ ಸಿದ್ದೇಶ್ವರ್, ಶ್ರೀನಿವಾಸ್ ಪ್ರಸಾದ್, ಬಸವರಾಜು, ಶಿವಕುಮಾರ್ ಉದಾಸಿ, ಬಳ್ಳಾರಿ ಸಂಸದ ದೇವೇಂದ್ರಪ್ಪಗೆ ಟಿಕೆಟ್ ಅನ್ನ ನೀಡಿಲ್ಲ ಬಿಜೆಪಿ. ಈ ಬಾರಿ ಹಲವು ಸಂಸದರಿಗೆ ಕೋಕ್ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಹಲವು ಸಂಸದರಿಗೆ ಇಲ್ಲಿ ಕೋಕ್ ಅನ್ನ ಕೊಡಲಾಗಿದೆ. 9 ಸಂಸದರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು. ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಗಳು, ಅವರ ವರ್ತನೆ, ಅವರ ವರ್ಚಸ್ಸು, ಅವ್ರು ಮಾಡಿರುವಂತ ಕೆಲಸ, ಇದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿ 9 ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಅದರಲ್ಲಿ ಪ್ರತಾಪ್ ಸಿಂಹ, ಡಿ.ವಿ. ಸದಾನಂದ ಗೌಡ್ರು, ನಳಿನ್ ಕುಮಾರ್, ಕರಡಿ ಸಂಗಣ್ಣ, ಜಿಎಂ ಸಿದ್ದೇಶ್ವರ್, ಶ್ರೀನಿವಾಸ್ ಪ್ರಸಾದ್, ಬಸವರಾಜು, ಶಿವಕುಮಾರ್ ಉದಾಸಿ, ಬಳ್ಳಾರಿ ಸಂಸದ ದೇವೇಂದ್ರಪ್ಪಗೆ ಟಿಕೆಟ್ ಅನ್ನ ಬಿಜೆಪಿ ನೀಡಿಲ್ಲ. ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಿಜೆಪಿ ಯಾವಾಗಲೂ ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ರೆ ಸಹಜವಾಗಿಯೇ ಆಶ್ಚರ್ಯಕರವಾದಂಥ ಒಂದಷ್ಟು ಮುಖಗಳಿಗೆ ಇಲ್ಲಿ ಮಣೆ ಹಾಕಲಾಗತ್ತೆ. ಆಶ್ಚರ್ಯ ಅನ್ನುವಂಥ, ಅನಿರೀಕ್ಷಿತ ಅನ್ನುವಂಥ ಅಭ್ಯರ್ಥಿಗಳನ್ನು ತನ್ನ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡುತ್ತೆ ಅನ್ನುವಂಥ ಒಂದು ಮಾತು ಈ ಹಿಂದೆಯಿಂದಲೂ ಕೂಡ ಇದೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಒಂದಷ್ಟು ಹೊಸ ಮುಖಗಳಿಗೆ ಮಣೆ ಹಾಕಲಾಗಿತ್ತು. ಇದೀಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಥರದ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಕೆಲವು ಕಡೆಯಲ್ಲಿ ನಿಜವಾಗ್ಲೂ ಶಾಕ್ ಆಗಿರೋದು, ಕೆಲವು ಕಡೆಯಲ್ಲಿ ಹಿಂದೆಯಿಂದಲೂ ಕೂಡ ಚರ್ಚೆ ಇತ್ತು. ಅಂದರೆ ಪ್ರತಾಪ್ ಸಿಂಹಗೆ ಗ್ಯಾರಂಟಿ ಈ ಬಾರಿ ಮಿಸ್ ಆಗುತ್ತೆ ಅನ್ನುವಂಥ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇತ್ತು. ಹಾಗೆಯೇ ಸದಾನಂದ ಗೌಡ್ರು ವಿಚಾರವೂ ಕೂಡ ಹಾಗೇನೆ ಮಿಸ್ ಆಗುತ್ತೆ ಅಂತ ಮೊದಲಿಂದನೂ ಮಾತು ಇತ್ತು. ಹಾಗೆ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಈ ಬಾರಿ ಸಿಗೋದು ಡೌಟು ಅಂತಾನೆ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ಅವ್ರಿಗೆಲ್ಲ ಸಿಕ್ಕಿರೋದು, ಇಲ್ಲಿ ಸಿಕ್ಕದೆ ಇರೋದು ನಾವು ಗಮನಿಸಬೇಕಾಗತ್ತೆ. ನೋಡಿ, ಬಿಜೆಪಿ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಕೆಲವು ಕಡೆಯಲ್ಲಿ ಈ ಎರಡನೇ ಪಟ್ಟಿಯಿಂದ ಅಸಮಾಧಾನ ಕೂಡ ಹೆಚ್ಚಾಗ್ತಾ ಇದೆ, ಭಿನ್ನಮತ ಕೂಡ ಇದೆ. ಕೆಲವರು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ರು, ಆದರೆ ಸಿಕ್ಕಿಲ್ಲ. ನಮಗೆ ಅವಕಾಶ ಬೇಕು ಅಥವಾ ನಿರೀಕ್ಷೆನ ಇಟ್ಕೊಂಡಿದ್ದೀವಿ, ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಕಾಯ್ತಾ ಇದ್ರು. ಅದರಲ್ಲಿ ಕೆಲವರಿಗೆ ಇಲ್ಲಿ ಟಿಕೆಟ್ ಮಿಸ್ ಆಗಿದೆ. ಹಾಗಿದ್ರೆ ಯಾರೆಲ್ಲ ಅಭ್ಯರ್ಥಿಗಳು ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಗಮನಿಸೋದಾದ್ರೆ ಮೈಸೂರು ಕೊಡಗುವಿಂದ ಯದುವೀರ್ ಒಡೆಯರ್ ಅವರು, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರು, ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಅವರು. ಶೋಭಾ ಕರಂದ್ಲಾಜೆ ಅವರು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಿಂದ ಅಂತ ಹೇಳಲಾಗ್ತಿತ್ತು. ಬಟ್ ಅಲ್ಲಿ ಬಹಳಷ್ಟು ವಿರೋಧ ಆಗಿದ್ದಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಬೆಂಗಳೂರು ಕೇಂದ್ರ ಪಿ.ಸಿ. ಮೋಹನ್ ಅವರು, ಹಾವೇರಿ ಬಸವರಾಜ ಬೊಮ್ಮಾಯಿ ಅವರು, ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅವಕಾಶ ಸಿಕ್ಕಿರೋದನ್ನ ಗಮನಿಸಬೇಕಾಗತ್ತೆ. ಅವರು ಕಳೆದ ಬಾರಿಯೇ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ರು. ಮತ್ತು ಹಾವೇರಿಯಿಂದ ಈಶ್ವರಪ್ಪನವರ ಪುತ್ರ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರು, ಅಲ್ಲೆಲ್ಲ ಓಡಾಡ್ಕೊಂಡಿದ್ರು, ಆದರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಇನ್ನು ದಾವಣಗೆರೆ ನೋಡೋದಾದ್ರೆ ಗಾಯತ್ರಿ ಸಿದ್ದೇಶ್ವರ್ ಅವರು, ಇನ್ನು ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ, ಬಾಗಲಕೋಟೆ ಪಿ.ಸಿ. ಗದ್ದಿಗೌಡರ್. ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರು ಕಳೆದ 2 ದಿನದಿಂದ ಕೇಳಿ ಬರ್ತಾ ಇತ್ತು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ, ಸಿ.ಟಿ. ರವಿ, ಪ್ರಮೋದ್ ಮಧ್ವರಾಜ್ ಅವರು, ಜೀವರಾಜ್ ಅವರು, ಇವ್ರ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಣೆ ಹಾಕಲಾಗಿದೆ. ಇನ್ನು ಕಲಬುರಗಿ ಉಮೇಶ್ ಜಾಧವ್, ಬೀದರಿಂದ ಭಗವಂತ್ ಖೂಬಾ ಅವರು, ಕೊಪ್ಪಳದಿಂದ ಬಸವರಾಜ್ ಕ್ಯಾವತೂರ್ ಅವರು,
ಬಳ್ಳಾರಿಯಿಂದ ಬಿ ಶ್ರೀರಾಮುಲು ಅವರು. ನೋಡಿ, ಇದು ಬಿಜೆಪಿಯ 2ನೇ ಪಟ್ಟಿ ಅನೌನ್ಸ್ ಆಗಿದೆಯಲ್ಲ, ಇಲ್ಲಿ ಯಾರ್ಯಾರಿಗೆ ಅವಕಾಶವನ್ನು ಕೊಡಲಾಗಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು, ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಯ್ಕೊಂಡು ಕೂತಿದ್ರು. ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗಿದ್ರು, ಕಾರಣ ನನಗೆ ಅವಕಾಶ ಸಿಗುತ್ತೆ ಅಂತ. ವರ್ಕೌಟ್ ಆಗಿಲ್ಲ ಅವರ ಸ್ಟ್ರಾಟಜಿ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಲಾಗಿದೆ. ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟ. ಈ ದಕ್ಷಿಣ ಕನ್ನಡ ವಿಚಾರವೂ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಯಾರಿಗೆ ಅವಕಾಶ ಕೊಡ್ತಾರೆ, ಯಾರಿಗೆ ಕೊಡಲ್ಲ, ಅಲ್ಲೊಂದಷ್ಟು ಬಂಡಾಯ ಬೇರೆ ಇತ್ತು. ಹಾಗಾಗಿ ಈ ಬಾರಿ ಅಳೆದು ತೂಗಿ ಇಲ್ಲಿ ಹೆಸರನ್ನ ಅನೌನ್ಸ್ ಮಾಡಬೇಕಾಗತ್ತೆ ಅಂತ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬ್ರಿಜೇಶ್ ಚೌಟ ಅವರಿಗೆ ಕೊಡಲಾಗಿದೆ. ತುಮಕೂರಿನಿಂದ ವಿ ಸೋಮಣ್ಣ, ಆಶ್ಚರ್ಯಕರವಾದಂಥ ಬೆಳವಣಿಗೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ವಿ ಸೋಮಣ್ಣ ಬಹಳ ಕಾನ್ಫಿಡೆಂಟ್ ಆಗಿ ಇದ್ರು. ತುಮಕೂರಿಂದ ನಾನು ನಿಂತ್ಕೊಳ್ತೀನಿ ಅಂತ ಅವ್ರಿಗೆ ಮಣೆ ಹಾಕಲಾಗಿದೆ. ಬೆಂಗಳೂರು ಗ್ರಾಮಾಂತರ CM ಮಂಜುನಾಥ್ ಅವರು, ಆ್ಯಕ್ಚುಲಿ ದೇವೇಗೌಡರ ಅಳಿಯ ಇವರು JDSನಿಂದ ನಿಂತ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ಕುಟುಂಬ ರಾಜಕಾರಣ ಅನ್ನುವಂಥ ಒಂದು ಹಣೆಪಟ್ಟಿ ಬರುತ್ತೆ ಅಂತ ಬಿಜೆಪಿಯಿಂದ ನಿಂತ್ಕೊಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ. ಚಾಮರಾಜನಗರ ಎಸ್ ಬಾಲರಾಜು, ವಿಜಯಪುರ ರಮೇಶ್ ಜಿಗಜಿಣಗಿ, ಶಿವಮೊಗ್ಗ BY ರಾಘವೇಂದ್ರ. ಸೊ ಇದು 2ನೇ ಪಟ್ಟಿ ರಿಲೀಸ್ ಆಗಿರುವಂಥದ್ದು. ಯಾರ್ಯಾರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ರಿ. ಇಲ್ಲಿ ಆಶ್ಚರ್ಯ ಅನ್ನುವಂಥ ಬೆಳವಣಿಗೆ ಕೂಡ ಇದೆ. ಕೆಲವು ಹಿರಿಯರು, ಅನುಭವಿಗಳು, ವರ್ಚಸ್ಸಿರುವಂತಹ ಒಂದಷ್ಟು ಹಾಲಿ ಸಂಸದರಿಗೆ ಕೊಟ್ಟಿರೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಅದರಲ್ಲಿ ಪ್ರತಾಪ್ ಸಿಂಹ ಕೂಡ ಹೌದು, ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೌದು. ಇವರೆಲ್ಲ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಸದಾನಂದ ಗೌಡರು ಕೂಡ ಬೇಸರದ ಮಾತುಗಳನ್ನು ಆಡಿದ್ರು. ಈ ಹಿಂದೆ ಅವರೇ ಹೇಳಿದ್ರು, ನನಗೆ ಬಿಜೆಪಿ ಎಲ್ಲವನ್ನೂ ಕೊಟ್ಟಿದೆ, ಕೇಂದ್ರ ಸಚಿವ ಮಾಡಿದೆ, ಮುಖ್ಯಮಂತ್ರಿ ಮಾಡಿದೆ, ಎಲ್ಲವೂ ಆಗಿದ್ದೀನಿ, ಇನ್ನೇನು ಕೊಡ್ದಿದ್ರು ಪರವಾಗಿಲ್ಲ ಅಂತ. ಬಟ್ ಟಿಕೆಟ್ ಮಿಸ್ ಆಗ್ತಾ ಇದ್ದ ಹಾಗೇನೆ ಅವರು ಕೂಡ ಗೊಂದಲದಲ್ಲಿ ಒಂದಷ್ಟು ಬೇಸರದ ಮಾತುಗಳನ್ನು ಆಡಿದ್ದಾರೆ. ಇದು 2ನೇ ಪಟ್ಟಿ, ಬಿಜೆಪಿಯ 2ನೇ ಪಟ್ಟಿ.